ಮೈಸೂರು ಅರಮನೆ ರಾಜವೈಭವ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ಅಮರ ಕಥೆ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ರಾಜಮನೆತನಗಳ ವೈಭವವನ್ನು ನೆನಪಿಸುವ ಅನೇಕ ಸ್ಮಾರಕಗಳಿವೆ. ಆದರೆ ಅವುಗಳೆಲ್ಲ ತನ್ನದೇ ಆದ ವಿಶೇಷ ಸ್ಥಾನವನ್ನು ಪಡೆದಿರುವ ಮೈಸೂರು ಅರಮನೆ ಕರ್ನಾಟಕದ ಸಾಂಸ್ಕೃತಿಕ ಹೆಮ್ಮೆಯ ಪ್ರತೀಕವಾಗಿರುವ ಈ ಅರಮನೆ ಕೇವಲ ಒಂದು ಕಟ್ಟಡವಲ್ಲ, ಶತಮಾನಗಳ ಇತಿಹಾಸ, ರಾಜಮನೆತನದ ಸಂಪ್ರದಾಯ, ಕಲಾ ವೈಭವ ಮತ್ತು ವಾಸ್ತುಶಿಲ್ಪದ ಅದ್ಭುತ ಸಂಗಮವಾಗಿದೆ. ಮೈಸೂರು ನಗರ ಹೃದಯ ಭಾಗದಲ್ಲಿರುವ ಈ ಅರಮನೆಯನ್ನು ಅಂಬಾವಿಲಾಸ ಪ್ಯಾಲೇಸ್ ಎಂದು ಕರೆಯಲಾಗುತ್ತದೆ. ಒಡೆಯರ ರಾಜವಂಶದ ಅಧಿಕೃತ ರಾಜಮನೆತನವಾಗಿದ್ದ ಈ ಅರಮನೆ ಇಂದಿಗೂ ಆ ವೈಭವದ ಕಥೆಯನ್ನು ಜೀವಂತವಾಗಿಟ್ಟಿದೆ. ಆರಂಭದಲ್ಲಿ ಇಲ್ಲಿದ್ದ ಅರಮನೆ ಸಂಪೂರ್ಣವಾಗಿ ಮರದಿಂದ ನಿರ್ಮಾಣವಾಗಿತ್ತು. ಆದರೆ 1897ರಲ್ಲಿ ನಡೆದ ದುರಂತ ಅಗ್ನಿ ಅವಘಡದಲ್ಲಿ ಅದು ಸಂಪೂರ್ಣ ಸುಟ್ಟು ಹೋಯಿತು. ನಂತರ ಒಡೆಯರ್ ರಾಜಮನೆತನದ ಹೊಸ ಅರಮನೆ ನಿರ್ಮಿಸಲು ತೀರ್ಮಾನಿಸಿತು. ಬ್ರಿಟಿಷ್ನ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಅವರ ವಿನ್ಯಾಸದಲ್ಲಿ 1897ರಲ್ಲಿ ಆರಂಭವಾದ ನಿರ್ಮಾಣ ಕಾರ್ಯ 1912ರಲ್ಲಿ ಪೂರ್ಣಗೊಂಡಿತು. ನಂತರವೂ ಹಲವು ವರ್ಷಗಳ ಕಾಲ ಅರಮನೆಯ ಒಳಾಂಗಣ ಅಲಂಕಾರ ಹಾಗೂ ವಿವಿಧ ಭಾಗಗಳ ಅಭಿವೃದ್ಧಿ ಮುಂದುವರೆಯಿತು. ಇಂಡೋ ಸರಾಸೆನಿಕ್ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವ ಈ ಅರಮನೆ ಹಿಂದೂ, ಇಸ್ಲಾಮಿಕ್, ರಾಜ್ಪೂತ್ ಹಾಗೂ ಗೋಥಿಕ್ ವಾಸ್ತುಶೈಲಿಗಳ ಸುಂದರ ಸಂಯೋಜನವಾಗಿದೆ. ಕೆಂಪು ಗುಮ್ಮಟಗಳು, ವಿಶಾಲ ಕಮಾನುಗಳು, ಇಲ್ಲಿನ ಕೆತ್ತನೆಗಳು, ಬಣ್ಣದ ಗಾಜಿನ ಚಾವಣಿಗಳು, ಭವ್ಯ ಕಂಬಗಳು ಮತ್ತು ಸೂಕ್ಷ್ಮ ಕಲಾಕೃತಿಗಳು ಪ್ರತಿಯೊಂದು ಭಾಗದಲ್ಲೂ ಕಲಾವಿದರ ನೈಪುಣ್ಯವನ್ನು ಸಾರುತ್ತದೆ. ಅರಮನೆಯ ಪ್ರಮುಖ ಆಕರ್ಷಣೆಗಳಲ್ಲಿ ದರ್ಬಾರ್ ಹಾಲ್, ಕಲ್ಯಾಣ ಮಂಟಪ, ಅಂಬಾವಿಲಾಸ, ರಾಜವಂಶದ ಚಿತ್ರಕಲಾ ಸಂಗ್ರಹ, ಅಪರೂಪದ ವಸ್ತುಗಳು ಹಾಗೂ ಚಿನ್ನದ ಸಿಂಹಾಸನ ಪ್ರಮುಖವಾಗಿವೆ. ದಸರಾ ಮಹೋತ್ಸವದ ವೇಳೆ ಮಾತ್ರ ಸಾರ್ವಜನಿಕರ ವೀಕ್ಷಣೆಗೆ ಇಡಲಾಗುವ ಚಿನ್ನದ ಸಿಂಹಾಸನವು ಮೈಸೂರು ರಾಜವಂಶದ ಶಕ್ತಿ ಮತ್ತು ಸಂಪ್ರದಾಯ ಪ್ರತೀಕವಾಗಿದೆ. ಮೈಸೂರು ದಸರಾ ಹಬ್ಬದೊಂದಿಗೆ ಈ ಅರಮನೆಗೆ ಅವಿನಾಭಾವ ಸಂಬಂಧವಿದೆ. ವಿಜಯದಶಮಿ ದಿನ ಜಂಬೂ ಸವಾರಿಯು ಅರಮನೆಯಿಂದ ಆರಂಭವಾಗಿ ಲಕ್ಷಾಂತರ ಜನ ಸಮ್ಮುಖದಲ್ಲಿ ಸಾಗುತ್ತದೆ. ಈ ಸಂದರ್ಭದಲ್ಲಿ ಅರಮನೆ ಸಂಪೂರ್ಣ ವಿದ್ಯುತ್ ದೀಪಗಳಿಂದ ಅಲಂಕರಿಸಲ್ಪಡುತ್ತದೆ. ಸುಮಾರು 97,000ಕ್ಕೂ ಹೆಚ್ಚು ದೀಪಗಳು ಒಂದೇ ಸಮಯದಲ್ಲಿ ಹೊಳೆಯುವ ದೃಶ್ಯ ದೇಶ ವಿದೇಶಗಳಿಂದ ಬರುವ ಪ್ರವಾಸಿಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಮೈಸೂರು ಅರಮನೆ ಕೇವಲ ಪ್ರವಾಸಿ ತಾಣವಲ್ಲ, ಕರ್ನಾಟಕದ ಸಂಸ್ಕೃತಿ, ಸಂಗೀತ, ಚಿತ್ರಕಲೆ, ಶಿಲ್ಪಕಲೆ ಮತ್ತು ರಾಜಮನೆತನದ ಪರಂಪರೆಯನ್ನು ಸಂರಕ್ಷಿಸುವ ಜೀವಂತ ಪರಂಪರೆ ಕೇಂದ್ರವಾಗಿದೆ. ಪ್ರತಿದಿನ ಸಾವಿರಾರು ಪ್ರವಾಸಿಗರು ಈ ಅರಮನೆಗೆ ಭೇಟಿ ನೀಡಿ ಅದರ ಕಲಾತ್ಮಕ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಾರೆ. ಇಂದು ಮೈಸೂರು ಅರಮನೆ ಭಾರತದ ಅತ್ಯಂತ ಹೆಚ್ಚು ಭೇಟಿ ನೀಡಲಾಗುವ ಸ್ಮಾರಕಗಳಲ್ಲಿ ಒಂದಾಗಿದೆ. ಇದು ವಿಶ್ವದ ವಿವಿಧ ಭಾಗಗಳಿಂದ ಆಗಮಿಸುವ ಪ್ರವಾಸಿಗರಿಗೆ ಕರ್ನಾಟಕದ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಪರಿಚಯಿಸುವ ಹೆಮ್ಮೆಯ ದ್ವಾರವಾಗಿದೆ. ಶತಮಾನಗಳು ಕಳೆದರೂ ತನ್ನ ರಾಜವೈಭವವನ್ನು ಉಳಿಸಿಕೊಂಡಿರುವ ಮೈಸೂರು ಅರಮನೆ ಕೇವಲ ಕಲ್ಲು ಮತ್ತು ಗಾರೆಗಳಿಂದ ನಿರ್ಮಿತ ಕಟ್ಟಡವಲ್ಲ, ಅದು ಕರ್ನಾಟಕದ ಆತ್ಮ, ಪರಂಪರೆ ಮತ್ತು ಹೆಮ್ಮೆಯನ್ನು ಸಾರುವ ಜೀವಂತ ಇತಿಹಾಸವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಟೈಮ್ಸ್.